ದೇಶದ ಶೋಷಿತ ನಿರುದ್ಯೋಗಿ ಮತ್ತು ಹತಾಶ ಯುವ ಸಮೂಹದ ಧ್ವನಿಯಾಗಿ ಮುನ್ನೆಲೆಗೆ ಬಂದಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿ ನೀಟ್ ಅಕ್ರಮ ಮತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಆಯೋಜಿಸಿದ್ದಂತಹ ಸಂಸತ್ ಚಲೋ ಪ್ರತಿಭಟನೆಯನ್ನ ದೆಹಲಿ ಪೊಲೀಸರು ನಿಷೇಧಿಸಿರೋದು ಕೇಂದ್ರದ ಬಿಜೆಪಿ ಸರ್ಕಾರದ ಸರ್ವಾಧಿಕಾರಿ ಧೋರಣೆಗೆ ಹಿಡಿದ ಕನ್ನಡಿ. ಮಾತಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡ್. ರಾಷ್ಟ್ರ ರಾಜಧಾನಿಯಲ್ಲಿ ದಿಢೀರ್ನೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 163 ಜಾರಿಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಸಾಂವಿಧಾನಿಕ ಪ್ರತಿಭಟನಾ ಹಕ್ಕನ್ನ ದಮನ ಮಾಡುವುದಕ್ಕೆ ಯತ್ನಿಸಿದೆ. ಪ್ರತಿಭಟನೆ ನಿರತ ಸಿಜೆಪಿ ಕಾರ್ಯಕರ್ತರ ಮೇಲೆ ಅಶ್ರುವಾಯು ಪ್ರಯೋಗಿಸಿದೆ. ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಿಜೆಪಿ ಮುಖ್ಯಸ್ಥ ಅಭಿಜಿತ್ ದೀಪ್ಕೆ ಅವರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಛಲ ಬಿಡದೆ ಸಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸಂಸತ್ ಚಲೋವನ್ನು ನಡೆಸಿದ್ದಾರೆ. ಸಂವಿಧಾನ ದೇಶದ ನಾಗರಿಕರಿಗೆ ಶಾಂತಿಯುತವಾಗಿ ಒಟ್ಟುಗೂಡುವುದಕ್ಕೆ, ಪ್ರತಿಭಟಿಸುವುದಕ್ಕೆ ಹಕ್ಕು ನೀಡಿದೆ. ಆದರೆ ಪ್ರಸಕ್ತ ಆಡಳಿತ ವ್ಯವಸ್ಥೆ ತನ್ನ ವೈಫಲ್ಯಗಳನ್ನು ಪ್ರಶ್ನಿಸುವ ಯುವಕರ ಧ್ವನಿಯನ್ನು ಹತ್ತಿಕ್ಕುವುದಕ್ಕೆ ದೆಹಲಿ ಪೊಲೀಸರನ್ನ ತನ್ನ ರಾಜಕೀಯ ದಾಳವನ್ನಾಗಿ ಬಳಸಿಕೊಳ್ತಾ ಇದೆ. ಸಾರ್ವಜನಿಕ ಸುವ್ಯವಸ್ಥೆಯ ನೆಪವೊಡ್ಡಿ ಸೆಕ್ಷನ್ 163 ಅನ್ನ ಅಸ್ತ್ರವಾಗಿ ಬಳಸಿದ್ದು, ಅಶ್ರುವಾಯು ಪ್ರಯೋಗಿಸಿದ್ದು, ಪ್ರಭುತ್ವ ಸರ್ಕಾರದ ಲಾಠಿ ಬೀಸಿದ್ದು ಪ್ರಜಾಪ್ರಭುತ್ವದ ವಿರೋಧಿ ಮತ್ತು ದಮನಕಾರಿ ನೀತಿ. ಅದು ಅನುಮಾನವೇ ಇಲ್ಲ. ಪ್ರಭುತ್ವ ಸರ್ಕಾರ ಯುವ ಸಮೂಹದ ಆಕ್ರೋಶಕ್ಕೆ ಬೆದರಿದ್ದು ಅಕ್ಷರಶಃ ಕಾಣಿಸ್ತಾ ಇದೆ. ಶಿಕ್ಷಣ ಇಲಾಖೆಯ ಹಗರಣಗಳು, ನೀಟ್ ಪರೀಕ್ಷೆ ಅಕ್ರಮಗಳು, ದೇಶವನ್ನ ಕಾಡ್ತಿರುವಂತಹ ತೀವ್ರ ನಿರುದ್ಯೋಗ ಸಮಸ್ಯೆಯ ವಿರುದ್ಧ ಯುವಕರು ಸಂಘಟಿತರಾಗ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಿಂದ ಹಿಡಿದು ಜಂತರ್ ಮಂತರ್ ಸಂಸತ್ತಿನವರೆಗೆ ಬೆಳೆದಿದೆ. ಈ ಜನಾಂದೋಲನ ಕಾರ್ಪೊರೇಟ್ ಪರ ಸರ್ಕಾರಕ್ಕೆ ನಡುಕ ಹುಟ್ಟಿಸ್ತಾ ಇದೆ. ಸಂಸತ್ತಿನ ಒಳಗೆ ತನಗೆ ಬೇಕಾದಂತಹ ಶಾಸನಗಳನ್ನು ಅಂಗೀಕರಿಸಿಕೊಳ್ಳುವಂತಹ ಆಡಳಿತ ಪಕ್ಷಕ್ಕೆ ಹೊರಗಿನ ಯುವ ಶಕ್ತಿಯ ಬೃಹತ್ ಪ್ರತಿರೋಧವನ್ನ ಎದುರಿಸುವ ತಾಕತ್ತಿಲ್ಲ ಎಂಬುದನ್ನು ಕೇಂದ್ರದ ಈ ಎಲ್ಲ ದಮನಕಾರಿ ನೀತಿಗಳು ಸಾಬೀತುಪಡಿಸಿವೆ. ಇತ್ತೀಚೆಗಷ್ಟೇ ಜಾರಿಗೆ ತರಲಾದಂತಹ ಹೊಸ ಕಾನೂನುಗಳು ಸಾರ್ವಜನಿಕರ ಹಿತರಕ್ಷಣೆಗಿಂತ ಹೆಚ್ಚಾಗಿ ಸರ್ಕಾರದ ವಿರುದ್ಧದ ಪ್ರತಿರೋಧಗಳನ್ನು ಹತ್ತಿಕ್ಕುವುದಕ್ಕೆ ಹೇಗೆ ಬಳಕೆ ಆಗಬಹುದು ಎಂಬ ಮತ್ತು ಅದನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತಿದ್ದಾರೆ ಅಂತ ನಿಜಕ್ಕೂ ಒಂದು ಆತಂಕ ಆಗ್ತಾ ಇದೆ. ಆಡಳಿತಶಾಹಿಯ ಇಂತಹ ದಮನಕಾರಿ ತಂತ್ರಗಳು ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನ ತಡೆಯಬಹುದೇ ಹೊರತು ಹಸಿವು ಮತ್ತು ನಿರುದ್ಯೋಗದ ವಿರುದ್ಧ ಭುಗಿಲೆದ್ದಿರುವಂತಹ ಆಕ್ರೋಶದ ಕಿಡಿಯನ್ನ ನಂದಿಸೋದಕ್ಕೆ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸತ್ ಚಲೋಗೆ ಹೇರಲಾದಂತಹ ದಮನಕಾರಿ ನೀತಿಗಳು ಕೇವಲ ಒಂದು ಸಂಘಟನೆಯ ಮೇಲಿನ ನಿರ್ಬಂಧ ಅಲ್ಲ. ಇದು ಈ ದೇಶದ ಪ್ರಜಾಪ್ರಭುತ್ವ, ಸಮಾಜವಾದಿ ಆಶಯಗಳು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ಸಾಂಸ್ಥಿಕ ದಾಳಿ. ಪ್ರಭುತ್ವದ ಇಂತಹ ಸರ್ವಾಧಿಕಾರಿ ನಡೆಗಳು ಜನಾಂದೋಲನಗಳನ್ನು ಮತ್ತಷ್ಟು ತೀವ್ರಗೊಳಿಸಲಿವೆಯೇ ಹೊರತು ಧೃತಿಗಡಿಸೋದಿಲ್ಲ ಎನ್ನುವುದರಲ್ಲಿ ಏನು ಅನುಮಾನ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೇನರ್ ಅನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ಶೀಘ್ರದಲ್ಲೇ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.